ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಈ ಜಗತ್ತು ಭಗವಂತನ ಲೀಲಾ ವಿಭೂತಿ. ಆ ಭಗವಂತ ಇಲ್ಲಿ ಒಂದಲ್ಲ ಒಂದು ಲೀಲೆಗಳನ್ನು ನಮ್ಮಂತಹ ಚೇತನರಿಂದ ಮಾಡಿಸಿ ಆನಂದ ಪಡ್ತಾನೆ. ಆ ಆನಂದವನ್ನು ಎಲ್ಲರಿಗೂ ಹಂಚುತ್ತಾನೆ. ಭಗವಂತನ ಸ್ವರೂಪವೇ ಇಂತಹದ್ದು. ನನಗೆ ಬಾಲ್ಯದಿಂದ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದು, ಎಲ್ಲಕ್ಕೂ ಭಗವಂತನನ್ನು ಪ್ರಾರ್ಥನೆ ಮಾಡು, ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ನನಗೆ ಅನೇಕ ವರ್ಷಗಳಿಂದ ಭಗವಂತನ ಲೀಲೆಗಳು, ಆ ವಿಸ್ಮಯಗಳು ಒಂದಲ್ಲ ಒಂದು ಆಗ್ತಾ ಬರ್ತಾ ಇದೆ. ಇದು ಭಗವಂತನ ಕೃಪೆ. ಶುಭೋದಯವೇ ಒಂದು ವಿಸ್ಮಯ. ಶುಭೋದಯದ ನಂತರ ರಾಮೋದಯ ಆಯಿತು, ಮತ್ತೊಂದು ವಿಸ್ಮಯ. ಯೋಂತಃ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ. ಭಗವಂತ ಅಂತರ್ಯಾಮಿಯಾಗಿ ಒಳಗಡೆ ಕುಳಿತು ನಮ್ಮಿಂದ ಏನಾದರೂ ಒಂದೆರಡು ಅಕ್ಷರವನ್ನು ಹೇಳಿಸಿದರೆ ನಾವು ಹೇಳಬಹುದು, ಇಲ್ಲದ್ರೆ ಹೇಳಲಿಕ್ಕೆ ಬರೋದಿಲ್ಲ. ನಿನ್ನೆ ಎಲ್ಲ ರಾಮನ ಗುಣಾನುಭವಗಳನ್ನು ಮಾಡೋದು, 1, 2, 10. ಅಂತಹ ಪ್ರಭು ರಾಮಚಂದ್ರ ಅಯೋಧ್ಯೆಯ ಮನೆ ಮಾತಾದ. ಒಂದು ದಿವಸ ದಶರಥ ಚಕ್ರವರ್ತಿ ಹಾಗೆಯೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದ. ರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿಬಿಡೋಣ ಅಂತ ಅವನು ಅಂದ್ಕೊಂಡ. ಅದಕ್ಕೆ ಒಂದು ಮಹತ್ತರವಾದಂತಹ ಕಾರಣವೂ ಇತ್ತು. ದಶರಥನಿಗೆ ಕೆಲವು ದಿವಸಗಳಿಂದ ಕೆಲವು ದುಸ್ವಪ್ನಗಳೆಲ್ಲ ಆಗ್ತಾಯಿತ್ತು. ಆ ದುಸ್ವಪ್ನಗಳನ್ನೆಲ್ಲ ಕಂಡಂತಹ ದಶರಥನಿಗೆ ಒಂದು ರೀತಿ ಮರಣ ಭಯ ಶುರು ಆಗಿಬಿಡ್ತು. ಅದರಿಂದ ಅತ್ಯಂತ ಶೀಘ್ರವಾಗಿ ರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿಬಿಡಬೇಕು ಅಂತ ಯೋಚನೆ ಮಾಡಿ ತನ್ನ ಮಂತ್ರಿಗಳನ್ನು, ಕುಲ ಪುರೋಹಿತರನ್ನು, ಸಾಮಂತ ರಾಜರನ್ನು, ಪ್ರಜಾಪ್ರಮುಖರನ್ನೆಲ್ಲ ಸೇರಿಸಿ ಒಂದು ಸಭೆಯನ್ನು ಕರೀತಾನೆ. ದಶರಥ ಮಹಾರಾಜ ಆ ಸಭೆಯಲ್ಲಿ ಅತ್ಯಂತ ವಿನಯದಿಂದ ಎಲ್ಲರಿನ್ನೂ ನಮಸ್ಕಾರ ಮಾಡಿ ಅವನು ಹೇಳ್ತಾನೆ, ನಾನು 60,000 ವರ್ಷಗಳು ರಾಜ್ಯವನ್ನು ಪರಿಪಾಲನೆ ಮಾಡಿದೆ, ಪ್ರಜಾಸೇವೆ ಮಾಡಿದೆ. ಈಗ ಒಂದು ದಿವಸ ಇದ್ದಕ್ಕಿದ್ದಂತೆ ನನ್ನ ತಲೆ ನೋಡಿಕೊಂಡೆ, ಅದರಲ್ಲೊಂದು ಸ್ವಲ್ಪ ಬಿಳಿ ಕೂದಲು ಕಾಣೋಕ್ಕೆ ಶುರು ಆಗಿಬಿಡ್ತು. ನನಗೆ ಆವಾಗ ಅನ್ನಿಸ್ತು ನನಗೆ ವಯಸ್ಸಾಯಿತು ಅಂತ. ಅದಕ್ಕೆ ಒಂದು ಕಾರಣ ನನಗನ್ನಿಸ್ತು. ನಾನು 60 ಶ್ವೇತ ಛತ್ರದ ನೆರಳಿನಲ್ಲೇ ಇದ್ದುಬಿಟ್ಟಿದ್ದೆ. ನನಗೆ ಇವಾಗ ಅನ್ನಿಸ್ತಾ ಇದೆ ನನಗೆ ವಯಸ್ಸಾಗಿದೆ. ನಾನು ನನ್ನ ಜ್ಯೇಷ್ಠ ಪುತ್ರ ರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತಿದ್ದೀನಿ. ಅವನು ಒಳ್ಳೆಯ ವೀರ, ಒಳ್ಳೆಯ ಶೂರ. ಅವನಿಗೆ 14 ಲೋಕಗಳನ್ನು ಆಳುವಂತಹ ಸಾಮರ್ಥ್ಯ ಇದೆ. ಅಂತಹ ರಾಮ ನಿಮ್ಮ ಯುವರಾಜನಾಗಿ ಬರ್ತಾ ಇರೋದು ನಿಮ್ಮೆಲ್ಲರ ಒಂದು ಭಾಗ್ಯ ವಿಶೇಷ ಅಂತ ನಾನು ಅಂದ್ಕೊಂಡು ನಿಮ್ಮೆಲ್ಲರನ್ನ ಅನುಮತಿ ಕೇಳ್ತಾ ಇದ್ದೀನಿ ಅಂತ ದಶರಥ ಮಹಾರಾಜ ಹೇಳ್ತಾನೆ. ಅಲ್ಲಿ ಇದ್ದಕ್ಕಿದ್ದಂತೆ ಕಲ ಅಂತ ಶಬ್ದ ಶುರು ಆಗಿಬಿಡ್ತು. ಎಲ್ಲರೂ ಏಕಕಂಠದಿಂದ ಕೂಗಿದ್ರು, ದಶರಥ ಮಹಾರಾಜ ನೀನು ಹೇಳೋದು ತುಂಬ ಸರಿಯಾಗಿದೆ. ಪ್ರಭು ರಾಮಚಂದ್ರನನ್ನು ಯುವರಾಜನನ್ನಾಗಿ ಮಾಡು. ನಮಗೆಲ್ಲ ರಾಮ ಬೇಕು, ರಾಮನೇ ನಮ್ಮ ರಾಜ, ಬೇಗ ಅವನಿಗೆ ಪಟ್ಟವನ್ನು ಕಟ್ಟು ಅಂತ ಪ್ರಜೆಗಳೆಲ್ಲ ಹೇಳ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಉಪಯೋಗಿಸುವಂತಹ ಶಬ್ದಗಳು: ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವೃತಾನನಂ. ರಘುವೀರನನ್ನು, ಬಲಾಢ್ಯನಾದಂತಹ ರಾಮನನ್ನು ರಾಜನಾಗಿ ಆಗಬೇಕು ಅಂತ ನಾವೆಲ್ಲ ಆಶಿಸ್ತೀವಿ ಅಂತ ಪ್ರಜೆಗಳೆಲ್ಲ ಹೇಳಿದ್ರು. ತುಂಬ ಬೇಗ ಪಟ್ಟಾಭಿಷೇಕವನ್ನು ಮಾಡು, ಆ ರಾಮ ಯುವರಾಜನಾಗಿ ನಾವೆಲ್ಲ ನೋಡಬೇಕು.
ಆ ರಾಮ ಯುವರಾಜನಾಗಿ ಆನೆ ಮೇಲೆ ಬರುವಂತಹ ಉತ್ಸವವನ್ನು ನಾವೆಲ್ಲ ನೋಡಬೇಕು. ನಮ್ಮ ಕಣ್ಣುಗಳೆಲ್ಲ ಅದಕ್ಕೋಸ್ಕರ ಕಾಯ್ತಾ ಇದೆ ಅಂತ ಎಲ್ಲ ಒಂದೇ ಧ್ವನಿಯಲ್ಲಿ ಹೇಳ್ತಾರೆ. ದಶರಥ ಮಹಾರಾಜನಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ತನಗಿಂತ ತನ್ನ ಮಗ ರಾಮ ಜನರ ಎಷ್ಟು ಮೆಚ್ಚುಗೆಗೆ ಪಾತ್ರ ಆಗಿಬಿಟ್ಟಿದ್ದಾನೆ ಅಂತ. ಜೊತೆಗೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ದುಃಖನೂ ಆಗುತ್ತೆ. ಅವನು ಪ್ರಜೆಗಳನ್ನೆಲ್ಲ ಕುರಿತು ಹೇಳ್ತಾನೆ, ನನಗಂತೂ ಬಹಳ ಸಂತೋಷ ಆಗಿದೆ, ನಿಮ್ಮ ಒಪ್ಪಿಗೆ ಸಿಕ್ಕಿದೆ. ಆದರೆ ನನಗೆ ಒಂದು ಆಶ್ಚರ್ಯ ಆಗ್ತಾ ಇದೆ. ನೀವು ಈ ರೀತಿ ರಾಮನನ್ನು ಇಚ್ಛಿಸೋದು ಸರಿ, ಆದರೆ ಇಷ್ಟೊಂದು ತವಕ ಪಡ್ತಾ ಇದ್ದೀರಿ. ನಾನು 60,000 ವರ್ಷಗಳು ನಿಮ್ಮೆಲ್ಲರ ಸೇವೆಯನ್ನು ಮಾಡಿದ್ದೀನಿ, ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದೀನಿ. ನನ್ನಿಂದ ಏನಾದರೂ ತಪ್ಪಾಯ್ತಾ? ನಿಮ್ಮನ್ನು ಸರಿಯಾಗಿ ನಾನು ನೋಡ್ಕೊಳ್ಳಿಲ್ವಾ? ನನ್ನಿಂದ ನಿಮಗೇನಾದರೂ ಅಪಚಾರ ಆಗಿದೆಯಾ ಹೇಳಿ ಅಂತ ದಶರಥ ಪ್ರಜೆಗಳನ್ನು ಕೇಳ್ತಾನೆ. ಆಗ ಆ ಪ್ರಜೆಗಳ ಮಧ್ಯದಲ್ಲಿ ಒಬ್ಬ ಇದನ್ನು ಹೇಳ್ತಾನೆ, ರಾಜ, ನೀನು 60,000 ವರ್ಷ ಚೆನ್ನಾಗಿಯೇ ನೋಡ್ಕೊಂಡಿದೀಯ ಈ ರಾಜ್ಯವನ್ನು, ಯಾವ ತಪ್ಪನ್ನು ನೀನು ಮಾಡಲಿಲ್ಲ. ಆದರೆ ಒಂದೇ ಒಂದು ತಪ್ಪು ಮಾಡಿದೆ. ಅದು ಯಾವುದು ಅಂದರೆ, ನಿನಗಿಂತ ಗುಣಾಢ್ಯನಾದಂತಹ ಅಪ್ರತಿಮ ವೀರನಾದಂತಹ ಪುತ್ರನನ್ನು ನೀನು ಪಡೆದೆ. ಅದೇ ಮಾಡಿದ ತಪ್ಪು ಅಂತ ಅತ್ಯಂತ ಸ್ವಾರಸ್ಯವಾಗಿ ಹೇಳ್ತಾನೆ. ದಶರಥ ಮಹಾರಾಜನಿಗೆ ತುಂಬ ಸಂತೋಷ ಆಗುತ್ತೆ. ಮುಂದೆ ಪಟ್ಟಾಭಿಷೇಕಕ್ಕಾಗಿ ಸಿದ್ಧತೆಗಳನ್ನೆಲ್ಲ ಪ್ರಾರಂಭ ಮಾಡಿಕೊಳ್ತಾನೆ. ಮುಂದಿನ ಕಥೆ ನಾಳೆ ರಾಮಕಥೆಯಲ್ಲಿ ಕೇಳೋಣ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.